ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣ ತನಿಖೆಗೆ ಆದೇಶಿಸಿದ ಸಿಎಂ ರೇವಂತ್ ರೆಡ್ಡಿ. ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದ ಸಿಎಂ. 5 ಸದಸ್ಯರುಳ್ಳ ಸಮಿತಿಯನ್ನು ರಚಿಸಿದ ಸರ್ಕಾರ. ಇದೀಗ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂಥ ಆದೇಶ. ಯಾಕಾಯ್ತು, ಏನು, ಎತ್ತ ಎಲ್ಲವೂ ಕೂಡ ಬೇಕು. ಹೇಗಾಯ್ತು ಈ ಒಂದು ಅವಘಡ, ಯಾವ ಕಾರಣದಿಂದ ಬೆಂಕಿ ಹೊತ್ಕೊಳ್ತು, ಈ ಸಂದರ್ಭದಲ್ಲಿ ಎಷ್ಟು ಮಂದಿ ಇದ್ರು, ಎಲ್ಲವೂ ಸೂಕ್ತ ರೀತಿಯಾದಂಥ ಮಾಹಿತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ವಿಶೇಷವಾದಂಥ ಒಂದು ಸಮಿತಿಯನ್ನೇ ರಚನೆ ಮಾಡಿದ್ದಾರೆ. 5 ಸದಸ್ಯರು ಇರುವಂಥ ಸಮಿತಿಯನ್ನು ಸರ್ಕಾರ ರಚಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಈಗ ತನಿಖೆಯನ್ನು ಮಾಡಬೇಕಾಗತ್ತೆ. ಫ್ಯಾಕ್ಟರಿಯಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಬೆಂಕಿ ಅವಘಡ ಹೇಗೆ ಸಂಭವಿಸಿತು, ಫ್ಯಾಕ್ಟರಿಯ ಸ್ಥಿತಿಗತಿ ಯಾವ ರೀತಿ ಆಗಿತ್ತು, ಬೆಂಕಿ ಅವಘಡ ಸಂಭವಿಸುವಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳು ಈ ಫ್ಯಾಕ್ಟರಿಯ ಒಳಗೆ ಇತ್ತೋ ಅಥವಾ ಇಲ್ವೋ, ಒಂದು ಪಾಳ್ಯದಲ್ಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು, ಕಾರ್ಮಿಕರ ಸೇಫ್ಟಿಗೆ ಅಂತ ಈ ಕಾರ್ಖಾನೆ ಏನು ವ್ಯವಸ್ಥೆ ಮಾಡಿಕೊಂಡಿತ್ತು, ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅವುಗಳನ್ನು ಫಾಲೋ ಮಾಡ್ತಾ ಇರಲಿಲ್ವೋ, ಎಲ್ಲವೂ ಕೂಡ ಈ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಸಿಎಂ ರೇವಂತ್ ರೆಡ್ಡಿ ಇದೀಗ ಆದೇಶವನ್ನು ಮಾಡಿರೋದು. ಪರಿಹಾರದ ಹಣ ಅಥವಾ ಪರಿಹಾರ ಏನು ಒದಗಿಸ್ತಾರೆ ಈ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಅನೌನ್ಸ್ಮೆಂಟ್ ಆಗಿದೆಯೋ, ಆಗಬೇಕೋ, ಚಿಂತನೆಯಲ್ಲಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಈಗ ಭಾಳಷ್ಟು ಲಾಸಸ್ ಆಗಿದೆ. ದುಡಿಯೋರು ಮನೇಲಿ ಒಬ್ಬರೇ ಇದ್ದಾಗ ಈ ಥರದ ಅವಘಡಗಳು ಸಂಭವಿಸಿ ಅವ್ರ ಪ್ರಾಣನೂ ಹೋದಾಗ ಆ ಇಡೀ ಸಂಸಾರ, ಆ ಇಡೀ ಕುಟುಂಬ ಬೀದಿಗೆ ಬೀಳುತ್ತೆ. ಹಾಗಾಗಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇನ್ನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಸಿಎಂ ರೇವಂತ್ ರೆಡ್ಡಿ ಇಬ್ಬರೂ ಸಂತಾಪ ಸೂಚಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಬೇಸರವನ್ನು ಹೊರಗೆ ಹಾಕಿದ್ದಾರೆ. ಇನ್ನು ಸ್ಥಳಕ್ಕೆ ಸಿಎಂ ಭೇಟಿ ನೀಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೆಲವು ಸಚಿವರುಗಳು ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೀಗ ಒಂದು ಕಡೆಯಲ್ಲಿ ನಿರಂತರ ಕಾರ್ಯಾಚರಣೆ, ಇನ್ನೊಂದು ಕಡೆಯಲ್ಲಿ ಟ್ರೀಟ್ಮೆಂಟ್, ಮತ್ತೊಂದು ಕಡೆಯಲ್ಲಿ ತನಿಖೆ. ಈ ಫ್ಯಾಕ್ಟರಿ ಮಾಲೀಕರು ಏನು ಹೇಳ್ತಾರೆ, ಮೇಲ್ವಿಚಾರಕರು ಏನು ಹೇಳ್ತಾರೆ, ಸಿಚುವೇಶನ್ಸ್ ಯಾವ ರೀತಿಯಾಗಿ ನಿರ್ಮಾಣ ಆಯಿತು, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖಾ ಸಂದರ್ಭದಲ್ಲಿ ಮಾಹಿತಿ ಸಿಗಲಿದೆ.